ಇದು ಕುತುಬ್ ಮಿನಾರ್ದು ಟಿಕೆಟ್ ಕೌಂಟರು. ಇಲ್ಲಿ 40 ರೂಪೀಸ್ ಕೊಟ್ಟರೆ ಟಿಕೆಟ್ ಕೊಡ್ತಾರೆ, ಅದನ್ನ ತಗೊಂಡು ಹೋಗ್ಬೇಕು. ಸೊ ಈ ಥರ ಇರುತ್ತೆ ಟೋಕನ್, ಇದನ್ನ ತಗೊಂಡು ಈಗ ಟಿಕೆಟ್ ತಗೊಂಡಾಗಿದೆ. ಬನ್ನಿ ಅಂದರೆ ಹೋಗ್ಬಿಟ್ಟು ಹೆಂಗಿದೆ ಕುತುಬ್ ಮಿನಾರ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನಮ್ದು ಬಾಯ್ಸ್ ಎಲ್ಲ ಹೋಗ್ತಾವ್ರೆ ಮುಂದೆ, ನೋಡ್ಬೋದು. ನಮ್ಮ ಚಿಂತು ಹಾಯ್ ಮಾಡಿ ಚಿಂತು. ಸೊ ಅಲ್ಲಿ ಮುಂದೆ 3 ಜನ ಹೋಗ್ತಾವ್ರೆ. ಸೊ ಈಗ ಒಳಗಡೆ ಹೋಗಿ, ಇಲ್ಲ ಮೈಸೂರಲ್ಲ, ಈಗ ಡೈರೆಕ್ಟ್ ನಂದು ಅದೆಲ್ಲ ಮಾಡೋ ಟೈಮ್ ಆಗ್ತದೆ ಚಿಂತು. ಸೊ ಹಿಂದೆ ಕಾಣ್ತಾ ಇದೆಯಲ್ಲ, ಇದೇ ಕ್ಲಾಕ್ ರೂಮು. ಅದು ಒಳಗಡೆಗೆ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಅಲ್ಲೊಂದು ಟೋಕನ್ ಕೊಡ್ತಾರೆ, ತಗೊಂಡು ಹೋಗ್ಬೋದು. ಆಮೇಲೆ ಆ ಟೋಕನ್ ತೋರಿಸಿದ್ರೆ ಆಯ್ತು. ಸೊ ಹೋಗೋಣ. ಸೊ ಇಲ್ಲಿ ಮುಂದೆ ಕಾಣ್ತಾ ಇರೋದು ಎಂಟ್ರಿ ಗೇಟು. ಸೊ ಇಲ್ಲಿಂದ ಮುಂದೆ ಹೋಗೋದು. ಮುಂದೆ ಸೆಕ್ಯೂರಿಟಿ ಚೆಕ್ ಇರುತ್ತೆ, ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ಬೋದು. ಸೊ ನಾವೀಗ ಕುತುಬ್ ಮಿನಾರ್ದು ಮುಂದ್ಗಡೆ ಬಂದು ನಿಂತಿದ್ದೀವಿ. ಸಕ್ಕದಾಗಿದೆ, ನಮಗೆ ತಲೆ ಎತ್ಕೊಂಡೆ ನೋಡ್ಬೇಕು, ಆ ಲೆವೆಲ್ಗಿದೆ. ತೋರಿಸ್ತೀನಿ ನೋಡಿ ಹಿಂಗಿದೆ ಅಂತೇಳಿ. ಇದು ಬೇಸು, ಇಲ್ಲಿಂದ ಹಿಂಗಿದೆ. ಸೊ ಇಲ್ಲಿ ಯಾವುದೋ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ ಟ್ರಿಪ್ಗೂ ಬಂದವ್ರೆ. ಎಲ್ಲ ನೋಡಿದ್ರೆ ನಮ್ಮ ಸ್ಕೂಲ್ ಟ್ರಿಪ್. ಸೊ ನಮ್ಮ ಬಾಯ್ಸ್ ನೋಡಿದ್ರೆ ಇಲ್ಲಿ ಫುಲ್ ಫೋಟೋಶೂಟ್ಗೆಲ್ಲ ರೆಡಿಯಾಗಿ ನಿಂತವ್ರೆ, ನೋಡ್ಬೋದು. ಇನ್ನೊಬ್ಬ ನೋಡಿದ್ರೆ ಫುಲ್ ಕಾಲ್. ಕುತುಬ್ ಮಿನಾರ್ದು ಹಿಸ್ಟ್ರಿ ಏನಂತ ಹೇಳಿದ್ರೆ, ಇದನ್ನ ಬಿಲ್ಡ್ ಮಾಡಿದ್ದು ಕುತುಬುದ್ದೀನ್ ಐಬಕ್ ಅಂತ ಹೇಳಿ. ಸೊ ರಾಜಪುತ್ರ ದೊರೆ ಪೃಥ್ವಿರಾಜ್ ಚೌಹಾಣ್ನ ಸೋಲ್ಸಿದ್ಮೇಲೆ ಅದನ್ನ ನೆನಪಿಗಾಗಿ ಇದನ್ನ ಬಿಲ್ಡ್ ಮಾಡ್ತಾರೆ. ಇದನ್ನ 1199ರಿಂದ 1220 ರೇಂಜಲ್ಲಿ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದನ್ನು ಎಂಡ್ ಮಾಡಿದ್ದು ಅರೌಂಡ್ 1300 ಇದರಲ್ಲಿ ಎಂಡ್ ಮುಗಿಸಿದ್ದು. ಸೊ ಅಂದರೆ ಮುಗಿಸಿದ್ದು ಬೇರೆ ರಾಜರು ಇರ್ತಾರೆ, ಇವರು ಜಸ್ಟ್ ಸ್ಟಾರ್ಟ್ ಮಾಡ್ತಾರೆ ಕುತುಬುದ್ದೀನ್ ಐಬಕ್. ಸೊ ಅದಾದಮೇಲೆ ಅವನ ನಂತರ ಬಂದಿರೋ ರಾಜರು ಇದನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಇದ್ರ ಹೈಟ್ ಬಂದು 72.5 ಮೀಟರ್ಸ್ ಇದೆ. ನೋಡ್ಬೋದು ನೀವು ಹೆಂಗೆ ಕಾಣ್ತಾ ಇದೆ ಅಂತೇಳಿ. ಸೊ ಇದೆಲ್ಲ ಅವ್ರದ್ದೊಂಥರ ಯುನೀಕ್ ಆಗಿರೋ ಗ್ರಾನೈಟ್ ಸ್ಟೋನನ್ನು ಯೂಸ್ ಮಾಡ್ಬಿಟ್ಟು ಕಟ್ಟಿದ್ದಾರೆ. ಅದ್ರ ಮೇಲ್ಗಡೆಗೆ ಸುಮಾರು ಲೆಟ್ರ್ ಎಲ್ಲ ಬರ್ದಿದ್ದಾರೆ, ಕಾಣ್ಬೋದು ನೀವು. ಹಿಂಗಿದೆ. ನೋಡಿ ಇದ್ರ ಮೇಲ್ಗಡೆಗೆಲ್ಲ ಏನೇನೋ ಬರ್ದಿದ್ದಾರೆ. ಹಾಗೆ ಈ ಕುತುಬ್ ಮಿನಾರ್ನ ಜೊತೆಗೆ ಹಿಂದ್ಗಡೆಗೆಲ್ಲ ನೀವು ಸ್ಟೋನ್ ಪಿಲ್ಲರು, ಮಂಟಪ ಥರ ಎಲ್ಲ ಇದೆ, ನೋಡ್ಬೋದು ನೀವು. ಇಲ್ಲೂ ಇದೆ ನೋಡಿ, ಈ ಥರ ಮಂಟಪ ಇದೆ. ಹಾಗೆ ಇಲ್ಲಿ ಫ್ಲೈಟ್ ಟೇಕ್ ಆಫ್ ಆಗೋದನ್ನು ನೋಡ್ಬೋದು ನೋಡಿ. ಸೊ ಇಲ್ಲಿ ಮುಂದೆ ಒಂದು ಐರನ್ ಪಿಲ್ಲರ್ ಇದೆ. ಸೊ ಅದನ್ನ 4th ಸೆಂಚುರಿಯಲ್ಲಿ ಮಾಡಿರೋದು. ಆಲ್ಮೋಸ್ಟ್ ಒಂದು 6000 kg ಇದೆ. ಬಟ್ ಅದು ಇಷ್ಟು ವರ್ಷ ಆದ್ರೂ ಯಾವುದೇ ರೀತಿ ತುಕ್ಕಿಡಿದೆ ಹಾಗೆ ನಿಂತಿದೆ. ಅದು ಒಂದು ಸ್ಪೆಷಾಲಿಟಿ ಈ ಪಿಲ್ಲರ್ದು. ಸೊ ಯಾವ ಥರ ಕೆಮಿಕಲ್ ಕಾಂಪೋಸಿಷನ್ ಯೂಸ್ ಮಾಡಿದ್ದಾರೆ, ಮತ್ತೆ ಆ ಕಾಲದಲ್ಲಿ ಅಷ್ಟೊಂದು ಅಡ್ವಾನ್ಸ್ ಆಗಿರ್ತು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನೋಡಿ ನಮಗೆ. ಸೊ ಇಲ್ಲಿ ಕುತುಬ್ ಮಿನಾರ್ ಇದೆ. ಸೊ ಇಲ್ಲೇ ಮುಂದೆ ಇಲ್ಲಿ ಕಾಣ್ಬೋದು ನೀವು, ಮುಂದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಪಿಲ್ಲರ್. ನಾವೀಗ ಇನ್ನುವರೆಗೂ ತುಪ್ಪಿ ಹಿಡಿದೆ ಹಾಗೆ ನಿಂತಿರುವಂತ ಕಬ್ಬಿಣ ಸ್ತಂಭದ ಹತ್ರ ಬಂದು ನಿಂತಿದ್ದೇವೆ.
ನೋಡ್ಬೋದು ಈಗ. ಸೊ ಇದೇ ಕಂಬ ಹೆಂಗಿದೆ ನೋಡಿ, ಇಷ್ಟು ವರ್ಷ ಆದ್ರೂ. ಈಗ ನಾನು ನಿಂತಿರೋ ಲೊಕೇಶನಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಕಾಣಿಸುತ್ತೆ ನೋಡಿ. ಇದು ಕುತುಬ್ ಮಿನಾರು, ಇದು ಆ ಕಬ್ಬಿಣದ ಸ್ತಂಭ, ಮತ್ತು ಇಲ್ಲಿ ಒಂದು ಸ್ವಲ್ಪ ರಿಯೂನ್ ಆಗಿರೋ ಸ್ಟ್ರಕ್ಚರ್ಸ್ ಎಲ್ಲ ಕಾಣ್ಬೋದು. ಬಟ್ ಸಖತ್ತಾಗಿ ಮಾಡಿದ್ದಾರೆ ಆಯಿತಾ, ಬ್ರಿಕ್ ವರ್ಕ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಸೊ ಈಗ ನಾನೊಂದು ಲೊಕೇಶನಲ್ಲಿ ನಿಂತ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಹೆಂಗೆ ಕಾಣ್ತಾ ಇದೆ ಅಂತ ನೋಡಿ, ಸಖತ್ತಾಗಿ ಕಾಣ್ತಾ ಇರೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.